ನಮಸ್ಕಾರ ರೀ ಎಲ್ಲರಿಗೂ. ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡಿದ್ದೇನೆ. ನಾನು ಆರಾಮಿದ್ದೇನೆ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ, ಈಗ ಸ್ವಲ್ಪ ದಿವಸದ ಮುಂಚೆ ನಾ ವಿಡಿಯೋ ಮಾಡಿದ್ನಿ ಹೌ ಟು ಜಾಯಿನ್ ಮರ್ಚೆಂಟ್ ನೇವಿ ಆಫ್ಟರ್ 10th ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಒಳಗೆ ಆಫ್ಟರ್ 10th ಮರ್ಚೆಂಟ್ ನೇವಿನ ಹೆಂಗೆ ಜಾಯಿನ್ ಮಾಡೋದು ಮತ್ತು ಯಾವ ಕಾಲೇಜಿಗೆ ಅಪ್ಲಿಕೇಶನ್ ಹೆಂಗೆ ಹಾಕೋದು ಅದನ್ನು ಇವತ್ತು ತೋರಿಸ್ತೇನೆ. ಯಾಕಂದ್ರೆ ಎಲ್ಲ ಕಾಲೇಜ್ದು ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿದಾವೆ. ಫೀಸ್ ಎಷ್ಟೈತಿ ಮತ್ತು ಯಾವ ಟೈಪ್ ಹಾಕೋದ ಎಲ್ಲನೂ ಹೇಳ್ತೇನೆ. ಸೊ ವಿಡಿಯೋನ ಪೂರ್ತಿ ನೋಡಿರಿ. ಮತ್ತು ಚಾನಲ್ ನೀವೇನಾರ ಹೊಸವಾಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೊ ನಡೀರಿ ಸ್ಟಾರ್ಟ್ ಮಾಡೋಣ. ಸೊ ಈಗ ನೀವು 10th ಮ್ಯಾಗ SSLC ಮ್ಯಾಗ ಮರ್ಚೆಂಟ್ ನೇವಿ ಜಾಯಿನ್ ಆಗ್ಬೇಕಂದ್ರೆ ನೀವು ಫಸ್ಟ್ 10th ಆಗಿರ್ಬೇಕು. 10th ಒಳಗೆ ನಿಮ್ಮ ಪರ್ಸಂಟೇಜ್ ಏನಿತ್ತಲ್ಲ 40ಗಿಂತನೂ ಜಾಸ್ತಿ ಇರಬೇಕು. ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ ಒಳಗೂ 40ಗಿಂತನೂ ಮಾರ್ಕ್ಸ್ ಜಾಸ್ತಿ ಇರಬೇಕು. ಆಮೇಲೆ ನಿಮ್ಮ ಏಜ್ ಲಿಮಿಟ್ ಏನೈತಲ್ಲ 25 ಲಾಸ್ಟ್ ಏಜ್ ಲಿಮಿಟ್ ಫಾರ್ ಜನರಲ್ ಕ್ಯಾಟಗರಿ. ಮತ್ತು ನೀವು ಏನರ SC ST ಮತ್ತು OBC ಕ್ಯಾಟಗರಿ ಆಗಿತ್ತಂದ್ರೆ ನಿಮ್ಗೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಆಗ್ತೈತಿ. ಬಟ್ ಡಿಪೆಂಡ್ ಆನ್ ಕಾಲೇಜ್, ಯಾವ ಕಾಲೇಜ್ ಒಳಗೆ ಎಷ್ಟು ಏಜ್ ಲಿಮಿಟ್ ಐತೆ ಅದು ಕಾಲೇಜ್ ಮ್ಯಾಗ ಅವ್ರ ವೆಬ್ಸೈಟ್ ಒಳಗೆ ಗೊತ್ತಾಗ್ತೈತಿ. ಮತ್ತೇನಂದ್ರೆ ಮೆಡಿಕಲ್ ಒಳಗೆ ನಿಮ್ಮ ಕಣ್ಣು ಏನೈತಲ್ಲ ಇದು ಕರೆಕ್ಟ್ ಇರಬೇಕು. ಐಸೈಟ್ 6/6 ಇರಬೇಕು. ಮತ್ತು ನೀವು ಫಿಸಿಕಲಿ ಫಿಟ್ ಆಗಿರಬೇಕು. ಸೊ ಇದೇನೈತಲ್ಲ ಇದೆಲ್ಲ ಬೇಸಿಕ್ ಕ್ವಾಲಿಫಿಕೇಷನ್ನ. ಇದೆಲ್ಲನೂ ಇತ್ತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಮತ್ತಿಲ್ಲ ನಾವು ಕಾಮರ್ಸ್ ಸೈಡ್ದವ್ರು ಇದ್ದೆವು, ನಾವು ಆರ್ಟ್ಸ್ದವ್ರು ಇದ್ದೆವು, ಸೊ ನಿಮಗೂ ಏನೂ ಪ್ರಾಬ್ಲಮ್ ಇಲ್ಲ. ನಿಮಗೂ ಇದೇ ಚೂಸ್ ಮಾಡ್ಬೇಕಾಗ್ತಿತ್ತು ನೀವು. ಯಾಕಂದ್ರೆ ಕಾಮರ್ಸ್ ಆರ್ಟ್ಸ್ದವ್ರಿಗೆ ಯಾವುದೂ ಬೇರೆ ಕೋರ್ಸ್ ಇಲ್ಲ. GP ರೇಟಿಂಗ್ ಏನೈತಲ್ಲ ಜನರಲ್ ಪರ್ಪಸ್ ರೇಟಿಂಗ್ ಅಂತ ಹೇಳಿ ಇದೊಂದು 6 ತಿಂಗಳ ಬೇಸಿಕ್ ಕೋರ್ಸ್. ಇದ್ರೊಳಗೆ ಅವ್ರು ನಿಮ್ಗೆ 6 ತಿಂಗಳ ತನಕ ಒಂದು ಅಡುಗಿನೊಳಗೆ ಏನೆಲ್ಲ ಬೇಸಿಕ್ ನಾಲೆಜ್ ಬೇಕಲ್ಲ ಅದನ್ನೆಲ್ಲನೂ ಕಲಿಸ್ಕೊಟ್ಟಿರ್ತಾರೆ. ಸೊ ಕಾಮರ್ಸ್ ಆರ್ಟ್ಸ್ ITI ಡಿಪ್ಲೊಮಾ ಏನಾದರೂ ಆಗಿತ್ತಂದ್ರೆ ನಿಮ್ಮ ಏಜ್ ಲಿಮಿಟ್ 25ಗಿಂತ ಕಮ್ಮಿ ಇತ್ತಂದ್ರೆ ನೀವು ಇದನ್ನು ಚೂಸ್ ಮಾಡ್ಬೋದು. GP ರೇಟಿಂಗ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಸೊ ಈಗ ನೀವು ಸ್ಕ್ರೀನ್ ಮ್ಯಾಗ ನೋಡ್ಬೋದು ಹೆಂಗೆ ಅಪ್ಲಿಕೇಶನ್ ಹಾಕೋದಂದ್ರೆ, ಫಸ್ಟ್ ನೀವು ಮೊಬೈಲ್ ತಗೊಳ್ರಿ. ಮೊಬೈಲ್ ಒಳಗೆ ಗೂಗಲ್ ಓಪನ್ ಮಾಡ್ರಿ. ಗೂಗಲ್ ಒಳಗೆ SAIMTI GP ರೇಟಿಂಗ್ ಅಂತ ಸರ್ಚ್ ಮಾಡ್ರಿ. ಈ SAIMTI ಕಾಲೇಜ್ ಏನಿದೆಲ್ಲ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಇದು ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಐತಿ. ಸೊ ಈ ಕಾಲೇಜಿಗೆ ಹೆಂಗೆ ಅಪ್ಲಿಕೇಶನ್ ಹಾಕೋದ, ಅಪ್ಲಿಕೇಶನ್ ಫಾರ್ಮ್ ಹೆಂಗೆ ಹಾಕೋದ ಅದನ್ನ ತೋರಿಸ್ತೇನೆ ಈಗ. ಸೊ ಲಕ್ಷ ಕೊಟ್ಟು ನೋಡ್ರಿ ಎಲ್ಲಾರು. ಸೊ ಗೂಗಲ್ ಒಳಗೆ ಸರ್ಚ್ ಮಾಡ್ರಿ SAIMTI GP ರೇಟಿಂಗ್ ಅಂತ. ಫಸ್ಟ್ ಏನ್ ಕಾಣಿಸ್ತಿಲ್ಲ GP ರೇಟಿಂಗ್ ಲೀಡಿಂಗ್ ಟು NCV ಟೆಕ್ ಆಫೀಸರ್ ಅಂತ ಇದೇನ್ ಕಾಣಿಸತೈತಲ್ಲ ಫಸ್ಟ್ ಮ್ಯಾಗ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಪೇಜ್ ಬರ್ತೈತಿ. ಈಗ ನೋಡ್ಬಹುದು ನೀವು GP ರೇಟಿಂಗ್ ಲೀಡಿಂಗ್ ಟು NCV ಟೆಕ್ ಆಫೀಸರ್ ಅಂತ ಐತಿ. ತೆಗದ್ ಕೂಡ್ಲೇನ ಫಸ್ಟ್ ನಿಮಗೆ ಏನ್ ಕಾಣಿಸ್ತದೆ ಅಂದ್ರೆ ಮೇಲ್ ಮತ್ತು ಫಿಮೇಲ್ ಫೀಸ್ ಏನೈತಲ್ಲ ಅದು ಕಾಣಿಸ್ತೈತಿ. ಸೊ ಮೇಲ್ ಫೀಸ್ ಏನೈತಲ್ಲ 4.5 ಲಕ್ಷ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಫೀಸ್ ಏನೈತಲ್ಲ 3,60,000 ಐತೆ. ಸೊ ಈಗ ನೋಡ್ಬೋದು ನೀವು ಕೋರ್ಸ್ ಡ್ಯೂರೇಷನ್ ಏನೈತಲ್ಲ 6 months ಪ್ಲಸ್ 12 months ಶಿಪ್ ಬೋರ್ಡ್ ಟ್ರೈನಿಂಗ್ ಆನ್ SAI ವೆಸಲ್. ಸೊ ಇದೇನಂದ್ರೆ ಅವ್ರು 6 ತಿಂಗಳು ನಿಮಗೆ ಬೇಸಿಕ್ ಕೋರ್ಸ್ ಕಲಿಸ್ತಾರು. ಅದಾದ ಕೂಡಲೇ ನಿಮ್ ಪ್ಲೇಸ್ಮೆಂಟ್ ಏನ್ ಆಗ್ತಿತ್ಲ ಅದಾದ ಕೂಡಲೇ ಅವ್ರ ಶಿಪ್ಪಿಂಗ್ ಕಂಪ್ನಿ ಒಳಗ 12 ತಿಂಗಳ ಆನ್ ಬೋರ್ಡ್ ಟ್ರೈನಿಂಗು ಕೊಡ್ತಾರೆ. ಸೊ ಈ ಟೈಪ್ ಇತ್ತು. ಅದ್ರ ಸಂಬಂಧ ನಾ SAIMTI ಅಂತ ಚೂಸ್ ಮಾಡಿದ ಬೇಕಂತ ಹೇಳಿ ಅಪ್ಲಿಕೇಶನ್ ಫಾರ್ಮ್. ಸೊ ಅಲ್ಲಿ ಕೆಳಗೆ ನೋಡ್ಬೋದು ನೀವು ಅಪ್ಲೈ ಅಟ್ MTI ಅಂತ ಐತಿ, ಅದನ್ನ ಆಮೇಲೆ ನೋಡೋಣ. ಸೊ ಈಗ ತೆಳಗ್ ನೋಡ್ಬೋದು ನೀವು ಮತ್ತ ಅಪ್ಲಿಕೇಶನ್ ಫೀಸ್ ಅಂತ ಐತಿ. ಅಪ್ಲಿಕೇಶನ್ ಫೀಸ್ ಏನೈತಲ್ಲ ಇವೆಲ್ಲ ಮ್ಯಾಗಿಂದ ಕ್ಯಾಟಗರಿ ಏನೈತಲ್ಲ 1005 ಜನರಲ್ ಕ್ಯಾಟಗರಿ ಬರ್ತೈತಿ. ಮತ್ತ ತೆಳಗಿಂದ ಏನೈತಲ್ಲ SC ST ಮತ್ತು ಫಿಮೇಲ್ ಕ್ಯಾಟಗರಿ ಏನೈತಲ್ಲ 500 ರೂಪಾಯಿ ಅಂತ ಐತಿ. ಮತ್ತ ತೆಳಗ್ ನೋಡಿದ್ರೆ ಲೋನ್ ಫೆಸಿಲಿಟಿ ಅಂತ ಐತಿ. ಲೋನ್ ಫೆಸಿಲಿಟಿ ಏನೈತಲ್ಲ ಇದು ಯಾವ್ದು ನಿಮ್ಗ ಲೋನ್ ಪ್ರೊವೈಡ್ ಮಾಡಂಗಿಲ್ಲ ಅಂತ ಐತಿ ಅದ್ರೊಳಗ. ಮತ್ತ ಅದ್ರ ತೆಳಗ್ ಬಂದ್ರೆ ಎಕ್ಸಾಮ್ ಸೆಂಟರ್ಸ್ ಅಂತ ಐತಿ. ಎಕ್ಸಾಮ್ ಸೆಂಟರ್ಸ್ ಏನಿದಾವಲ್ಲ ಡೆಲ್ಲಿ, ಮುಂಬೈ, ಚೆನ್ನೈ, ಕಲ್ಕತ್ತಾ ಅಂತ ಐತಿ. ಆಮೇಲೆ ಮತ್ತೆ ತೆಳಗ್ ಬಂದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಅಂತ ಐತಿ. ಸೊ ಎಕ್ಸಾಮ್ ಸೆಂಟರ್ ಆದ ಕೂಡಲೇ ತೆಳಗ್ ಬಂದ್ರೆ ಅಂದ್ರೆ ಕೊಮೆನ್ಸ್ಮೆಂಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಇದೇನೈತಲ್ಲ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಮಾಡಿದಾರ ಹತ್ರ ಡೇಟ್ ಐತಿ. ಮತ್ತೆ ಲಾಸ್ಟ್ ಡೇಟ್ ಏನೈತಲ್ಲ 2 ನವೆಂಬರ್ 2025 12 ಗಂಟೆ ತನಕ ಐತಿ. ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್, ಆನ್ಲೈನ್ ಎಕ್ಸಾಮಿನೇಷನ್ ಏನೈತಲ್ಲ ಅಟೆಂಡ್ ಆಗೋ ಡೇಟ್ ಯಾವ್ದಂದ್ರೆ 9 ನವೆಂಬರ್ 2025 10:30 ಮುಂಜಾನೆ. ಸೊ ಇದೇನೈತಲ್ಲ ಇದು ಆನ್ಲೈನ್ ಎಕ್ಸಾಮ್. ಮತ್ತೆ ಇಂಟರ್ವ್ಯೂ ಡೇಟು ಹಾಕಿದಾರ ತೆಳಗ ಅವ್ರು 18 ಮತ್ತು 20 ಅಂದ್ರೆ 18, 19, 20 3 ದಿವಸ ಇಂಟರ್ವ್ಯೂ ಕಂಡಕ್ಟ್ ಆಗ್ತೈತಿ. ಸೊ ಅದಾದ ಕೂಡಲೇ ನೀವು ನೋಡ್ಬೋದು. ಮತ್ತೆ ನಿಮ್ಗೆ ಏನಾದ್ರು ಜಾಸ್ತಿ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರ ಎಲ್ಲಾನು ತೆಳಗೈತಿ. ಲೈಕ್ ಫಾರ್ ಎಕ್ಸಾಂಪಲ್ ಎಲಿಜಿಬಿಲಿಟಿ, ಆಮೇಲೆ ಏಜ್ ರಿಕ್ವೈರ್ಮೆಂಟ್, ಆಮೇಲೆ ರಿಸರ್ವೇಶನ್ ಆಫ್ ಸೀಟ್ಸ್, ಆಮೇಲೆ ಕೋರ್ಸ್ ಫೀಸ್ ಅಂದ್ರೆ ಅದ್ರ ಎಲ್ಲಾನು ಲೈಕ್ ಏನೇನ್ ಇನ್ಕ್ಲೂಡ್ ಐತಿ ಏನೇನ ಇಲ್ಲ ಅದೆಲ್ಲ ಐತಿ. ಆಮೇಲೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಅದು ಐತಿ, ಮತ್ತು ಸೆಲೆಕ್ಷನ್ ಕ್ರೈಟೇರಿಯಾ ಇದು ಐತಿ.
ಅಬೌಟ್ ದ ಆನ್ಲೈನ್ ಎಕ್ಸಾಮಿನೇಷನ್ ಇದನ್ನು ಒಂದ್ಸರ್ತಿ ಓದ್ಕೊಡ್ರಿ ನೀವು, ಯಾಕಂದ್ರೆ ರೂಲ್ ಗೊತ್ತಿರ್ಬೇಕು ನಿಮ್ಗ. ಆಮೇಲೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇದಂತೂ ಹೇಳಿದ್ನಿ ನಿಮಗ್ನ, ಅಪ್ಲಿಕೇಶನ್ ಫೀಸ್ನು ಹೇಳಿದ್ನಿ. ಆಮೇಲೆ ಇಂಟರ್ವ್ಯೂ ಶೆಡ್ಯೂಲ್ ಏನೈತಲ್ಲ ನೀವು ನೋಡ್ಕೊಡ್ರಿ, ಅದನ್ನ ಓದ್ಕೊಡ್ರಿ. ಆಮೇಲೆ ಸೆಲೆಕ್ಷನ್ ಪ್ರೊಸೀಜರ್, ಆನ್ಲೈನ್ ಎಕ್ಸಾಮಿನೇಷನ್ ಅಂಡ್ ಇಂಟರ್ವ್ಯೂ ಶೆಡ್ಯೂಲ್ ಇದನ್ನು ಎಲ್ಲ ಒಂದ್ಸರ್ತಿ ಚಂದಂಗ್ ಓದ್ಕೋರಿ. ಆಮೇಲೆ ಹೌ ಟು ಅಪ್ಲೈ ಐತಲ್ಲ ಅದ್ರೊಳಗೆ ಏನೈತಲ್ಲ ಅದ ಅಪ್ಲೈ ಹೆಂಗ್ ಹಾಕೋದ್ ಅದ ಐತಿ. ಈಗ ನಾ ಈಗ ತೋರಿಸ್ತೇನೆ ನಿಮ್ಗೆ ಅಪ್ಲೈ ಏನೈತಲ್ಲ ಯಾವ್ದ್ರ ಮ್ಯಾಗ ಕ್ಲಿಕ್ ಮಾಡಿ ಏನ್ ಮಾಡೋದು ಅಂತೇಳಿ. ಸೊ ಈಗ ಅಪ್ಲೈ ಅಟ್ MTI ಮ್ಯಾಗ ಬಂದ್ರಿ ಅಂದ್ರೆ ನೀವು ಪೇಜ್ ಒಳಗ ಅಪ್ಲೈ ಅಟ್ MTI ಒಳಗ ಮ್ಯಾಗ ಕ್ಲಿಕ್ ಮಾಡಿದ್ರಂದ್ರ ಒಂದ್ ಸ್ವಲ್ಪ ಇಂಟರ್ನೆಟ್ ಭಾಳ ಸ್ಲೋ ನಡೆದೈತೆ. ಸೊ ಈಗ ನೋಡ್ಬೋದು ನೀವು, ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ಗಿವನ್ ಬಿಲೋ ಇದೇನೈತಲ್ಲ ನೋಡ್ರಿ ನೀವು. ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್, ಏಜ್, ಬ್ಲಡ್ ಗ್ರೂಪ್, ಜೆಂಡರ್, ಇಮೇಲ್ ID, ಮ್ಯಾರಿಟಲ್ ಸ್ಟೇಟಸ್, ನ್ಯಾಷನಾಲಿಟಿ, ಮದರ್ ಟಂಗ್, ಆಧಾರ್ ಕಾರ್ಡ್ ನಂಬರ್, ಪ್ಯಾನ್ ಕಾರ್ಡ್ ನಂಬರ್, ಪ್ಲೇಸ್ ಆಫ್ ಬರ್ತ್, ಕ್ಯಾಟಗರಿ, ಆಮೇಲೆ ಫಿಸಿಕಲ್ ಡೀಟೇಲ್ಸ್, ಫಾರ್ ಎಕ್ಸಾಂಪಲ್ ಹೈಟ್, ವೇಟ್, ಫಾದರ್ ನಿಮ್ಮ ಪೇರೆಂಟ್ಸ್ ಏನಿದಾರಲ್ಲ ಅವ್ರ ನೇಮ ಮತ್ತ ಆಕ್ಯುಪೇಷನ್, ಕಂಪನಿ ಇದೆಲ್ಲಾನು ನಿಮ್ಮ ಪ್ರಕಾರ ನಿಮ್ಮದು ಏನೇನೈತಿ ನಿಮ್ ಪೇರೆಂಟ್ಸ್ ಅದನ್ನ ಹಾಕೊಡ್ರಿ. ಆಮೇಲೆ ನಿಮ್ಮ ಮದರ್ ನಿಮ್ಮ ಮಮ್ಮಿ ಏನಿದಾರಲ್ಲ ಅವ್ರದ ಡೀಟೇಲ್ಸ್ ಅಲ್ಲಿ ಹಾಕೋದೈತಿ. ಆಮೇಲೆ ಪರ್ಮನೆಂಟ್ ಅಡ್ರೆಸ್, ಆಮೇಲೆ ಏನಂದ್ರ ಕರೆಸ್ಪಾಂಡೆನ್ಸ್ ಅಡ್ರೆಸ್, ಆಮೇಲೆ ಪಾಸ್ಪೋರ್ಟ್ ಡೀಟೇಲ್ಸ್. ನಿಮಗ್ ನಾ ಎಲ್ಲಾ ವಿಡಿಯೋ ಒಳಗೂ ಹೇಳ್ಕೊತ ಬಂದಿದ್ದೀನಿ ಪಾಸ್ಪೋರ್ಟ್ ಏನೈತಲ್ಲ ಕಂಪಲ್ಸರಿ ಐತೆ ಅಂತ ಹೇಳಿ. ಈ ಟೈಮ್ ಒಳಗ ಪಾಸ್ಪೋರ್ಟ್ ಬೇಕಾಗ್ತೈತಿ. ನೀವು ಯಾವ್ದೋ ಒಂದು ಅಪ್ಲಿಕೇಶನ್ ಹಾಕೋ ಟೈಮ್ ಒಳಗ ಅದ್ರ ಸಂಬಂಧ ನಿಮಗೆ ಪಾಸ್ಪೋರ್ಟ್ ಬೇಕಂತ ಹೇಳಿದ್ನ. ಆಮೇಲೆ ಏನೈತಲ್ಲ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಇದ್ರೊಳಗ ನೀವು ಯಾವ್ದ್ರ ಮ್ಯಾಗ ಲೈಕ್ ನೀವು ಕ್ಲಾಸ್ 10, ಕ್ಲಾಸ್ 12, ಡಿಪ್ಲೊಮಾ, ITI ನಿಮ್ಗೆ ಹೇಳಿದ್ನಿ ನಾ ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್, ಅದ್ರ ಪ್ರಕಾರ ಇದನ್ನ ಹಾಕ್ಬೇಕು. ಆಮೇಲೆ ಹಾಬೀಸ್ ಅಂಡ್ ಅದರ್ ಅಚೀವ್ಮೆಂಟ್ಸ್ ಅಂತ ಐತಲ್ಲ ಅದ್ರೊಳಗು ನಿಮ್ಮ ಏನಾದ್ರು ಹಾಬೀಸ್ ಇಲ್ಲಾಂದ್ರೆ ಅಚೀವ್ಮೆಂಟ್ ಏನಾದ್ರು ಇದ್ವು ಅಂದ್ರೆ ತುಂಬಬಹುದು. ಆಮೇಲೆ ಅದರ್ ಡೀಟೇಲ್ಸ್ ಅದು ನೋಡ್ಕೊಡ್ರಿ ಏನೇನೈತೆ ಅಂತ ಹೇಳಿ. ಆಮೇಲೆ ಲಾಸ್ಟ್ ಕಾಲಮ್ ಒಳಗೆ ಇಲ್ಲಿ ನೋಡ್ಬೋದು ನೀವು ಅಪ್ಲೋಡ್ ಡಾಕ್ಯುಮೆಂಟ್, ನಿಮ್ಮ ಒರಿಜಿನಲ್ ಮಾರ್ಕ್ ಶೀಟ್ ಅದು ಏನಿದಾವಲ್ಲ ಎಲ್ಲಾನು ಒಂದ್ ಸರ್ತಿ ಫೈಲ್ ಮಾಡ್ಕೊಡ್ರಿ. PDF ಫೈಲ್ ಮಾಡಿ ಇಟ್ಕೊಂಡ್ರ ಅಂದ್ರ ಸೈಜ್ ಸಣ್ಣ ಇರ್ಲತ್ತದ. ಆಮೇಲೆ ಅವೆಲ್ಲಾನು ಲೈಕ್ ಇಲ್ಲಿ ಏನೇನ್ ಕೇಳಿದಾರಲ್ಲ ಸಿಗ್ನೇಚರ್ ಆಗ್ಲಿ, ನಿಮ್ಮ ಫೋಟೋ ಆಗ್ಲಿ, ಆಧಾರ್ ಫ್ರಂಟ್ ಕಾಪಿ, ಆಧಾರ್ ಬ್ಯಾಕ್ ಕಾಪಿ, ಪಾಸ್ಪೋರ್ಟ್, 10 ಮಾರ್ಕ್ ಶೀಟ್, ಡಿಪ್ಲೊಮಾ ಅದು ಆಗಿತ್ತಂದ್ರೆ ಡಿಪ್ಲೊಮಾ. ಸೊ ಅದಾದ ಕೂಡಲೇ ಅಮೌಂಟ್ ಟು ಬಿ ಪೇಡ್ ಏನೈತಲ್ಲ 1,000 ರೂಪಾಯಿ ಅಲ್ಲಿ ನೀವು ಕ್ಯಾಟಗರಿ ಯಾವಾಗ ಹಾಕ್ತಿರ್ಲ ಅಲ್ಲಿ ಅದ್ರೊಳಗ ನಿಮ್ಮ ಫೀಸು ಚೇಂಜ್ ಆಗ್ತಿದ್ದದ. ಆಮೇಲೆ ಸಬ್ಮಿಟ್ ಅಂತ ಹೇಳಿದ್ರಂದ್ರ ಸಬ್ಮಿಟ್ ಆಗಿ ಹೋಗ್ತೈತಿ. ಸೊ ಇದೇನೈತಲ್ಲ ಈ ಟೈಪ್ SCI MTI ಈ ಟೈಪ್ ಏನೈತಲ್ಲ ಲೈಕ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡ್ಬೇಕಾಗ್ತೈತಿ. ಸೊ ನಿಮ್ಗೆ ಏನ್ರ ಕನ್ಫ್ಯೂಸ್ ಆಗಿತ್ತು ಅಂದ್ರೂ ಮತ್ತೊಂದ್ ಸರ್ತಿ ಒಂದ್ ಸ್ವಲ್ಪ ಹಿಂದ್ ಹೋಗ್ರಿ, ಮತ್ತೊಂದ್ ಸರ್ತಿ ವಿಡಿಯೋನ ನೋಡ್ಕೊಳ್ರಿ ನೀವು. ಸೊ ನೋಡಿದ್ರಲ್ಲ ಹೆಂಗ್ ಅಪ್ಲಿಕೇಶನ್ ಹಾಕೋದು ಅಂತ ಹೇಳಿ. ನಾ SCI MTI ಕಾಲೇಜ್ನ ಯಾಕೆ ಚೂಸ್ ಮಾಡಿದ್ದೆ ಅಂದ್ರೆ ಅದು ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಐತಿ. ಮತ್ತು ಅಲ್ಲಿ ಪ್ಲೇಸ್ಮೆಂಟ್ ಏನೈತಲ್ಲ ಲೈಕ್ ಅಲ್ಲಿ ಅಡ್ಮಿಷನ್ ಸಿಕ್ತಂದ್ರೆ ಪ್ಲೇಸ್ಮೆಂಟ್ ಮಿಸ್ ಆಗೋ ಚಾನ್ಸೇ ಇಲ್ಲ. ಯಾಕಂದ್ರೆ ಇಂಡಿಯನ್ ಗೌರ್ಮೆಂಟ್ ಶಿಪ್ಪಿಂಗ್ ಕಾಲೇಜ್ ಅದ ಮತ್ತು ಶಿಪ್ಪಿಂಗ್ ಕಂಪ್ನಿ ಏನೈತಲ್ಲ ಅದು ಇಂಡಿಯನ್ ಗೌರ್ಮೆಂಟ್ ಅದ. ಸೊ ಅಲ್ಲಿ ಪ್ಲೇಸ್ಮೆಂಟು ಚಲೋ ಐತಿ. ಮತ್ತು ಅವ್ರು ಆಲ್ರೆಡಿ ಅವರ ಅಪ್ಲಿಕೇಶನ್ ಫಾರ್ಮ್ ಹಾಕೋದ್ರೊಳಗೂ ಲೈಕ್ ಮೆನ್ಷನ್ ಮಾಡಿದ್ದಾರೆ 12 ತಿಂಗಳು ಪ್ರೀ-ಸಿ ಟ್ರೈನಿಂಗ್ ಏನೈತಲ್ಲ ಅವ್ರ ಕಂಪ್ನಿಯಿಂದನೇ ಕೊಡ್ತೇವೆ ಅಂತ ಹೇಳಿ. ಸೊ ಅಲ್ಲಿನೂ ಎಲ್ಲರೂ ಟ್ರೈ ಮಾಡಿರಿ. ಮತ್ತು ಅದು ಬಿಟ್ಟು ನಾ ಲೈಕ್ ಓಲ್ಡ್ ವಿಡಿಯೋ ಒಳಗೆ ಹೇಳಿದ್ದೀನಿ ನಿಮ್ಗೆ ಮತ್ತು 4 ಕಾಲೇಜ ಯಾವಂದ್ರೆ TS ರೆಹಮಾನ, S7 ಐಲ್ಯಾಂಡ್ಸ, ಮತ್ತು ಗೋವಾ ನೂಸಿ ಮತ್ತು ಗ್ರೇಟ್ ಈಸ್ಟರ್ನ್. ಈ ಕಾಲೇಜ್ ಒಳಗೂ ನೀವು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇದೇ ಪ್ರೊಸೀಜರ್ ಐತಿ. ಆ ಕಾಲೇಜ್ನ ಹೆಸರನ್ನ ಗೂಗಲ್ ಮಾಡಿರಿ, ಅವರ ವೆಬ್ಸೈಟ್ಗೆ ಹೋಗ್ರಿ. ವೆಬ್ಸೈಟ್ ಹೋದ ಕೂಡಲೇ ಈ ಥರ ಲೈಕ್ GP ರೇಟಿಂಗ್ ಈಗ SCI MTI ಹೆಂಗೆ ಬಂದಿತ್ತಲ್ಲ ಹಂಗೆ ಪೇಜ್ ಬರಲಿಲ್ಲ ಅಂದ್ರೂ ಅಲ್ಲಿ ಪ್ರೀ-ಸಿ ಟ್ರೈನಿಂಗ್ ಅಂತ ಲೈಕ್ ಒಂದು ಕಾಲಮ್ ಇರ್ತೈತಿ. ಅದ್ರ ಮ್ಯಾಗ ಕ್ಲಿಕ್ ಮಾಡಿದಂದ್ರೆ GP ರೇಟಿಂಗ್, DNS, BSc ನಾಟಿಕಲ್ ಸೈನ್ಸ್ ಹಿಂಗೆಲ್ಲ ಯಾವ ಕೋರ್ಸ್ ಇದಾವಲ್ಲ ಅವೆಲ್ಲಾನು ಬರ್ತಾವೆ. ಅದ್ರ ಮ್ಯಾಗ ನೀವು GP ರೇಟಿಂಗ್ ಮ್ಯಾಗ ಕ್ಲಿಕ್ ಮಾಡ್ಕೊಂಡು ಅಲ್ಲಿನೂ ಅಪ್ಲಿಕೇಶನ್ ಹಾಕೋಬಹುದು. ಎಲ್ಲ ಸೇಮ್ ಪ್ರೊಸೀಜರ್ ಇರ್ತೈತಿ. ಈಗ ನಾ ಏನು ತೋರಿಸಿದ್ನಲ್ಲ ಇದೆ, ನಾ ಎಲ್ಲಾನು ಹಂಗೆ ಎಲ್ಲ ಸಪ್ರೇಟ್ ತೋರ್ಸಕ್ಕೆ ಕೂತ್ನೆ ಅಂದ್ರೆ ಭಾಳ ಲಾಂಗ್ ವಿಡಿಯೋ ಆಗ್ತೈತಿ ಮತ್ತು ಅದೆಲ್ಲಾನು ಕನ್ಫ್ಯೂಸಿಂಗ್ ಆಗ್ತೈತಿ ನಿಮ್ಗೆ. ಅದಕ್ಕೆ ಒಂದು ಎಕ್ಸಾಂಪಲ್ ಇರಲ್ಲ ಅಂತ ಹೇಳಿ ಒಂದು ಯಾವ್ದು ಬೆಸ್ಟ್ ಐತ್ಲ ಅದನ್ನು ತೋರಿಸಿದ್ದೀನಿ. ಮತ್ತೇನಂದ್ರೆ ಒಂದು ದುಃಖದ ವಿಷಯ ಏನಂದ್ರೆ ಗೋವಾ ನೂಸಿ ಕಾಲೇಜ್ದ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿ ವಿದಿನ್ 15 to 20 days ಕ್ಲೋಸು ಆಗೈತಿ. ಅವರ ವೆಬ್ಸೈಟ್ ಚೆಕ್ ಮಾಡಿದ್ನಿನ. ಸೊ ಗೋವಾ ನೂಸಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಂತ ಇದ್ರಲ್ಲ ನೀವು ಪ್ಲೀಸ್ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ತಕ್ಕೊಳ್ರಿ ವೆಬ್ಸೈಟ್ ಒಳಗಿಂದ. ಮತ್ತು ಹಂಗೇನಾದರೂ ಸೀಟ್ ಅದು ಅವೈಲೇಬಲ್ ಇದ್ದು ಅಂದ್ರೂ
ನೀವು ಟ್ರೈ ಮಾಡ್ಬೋದು. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಒಳಗೆ ಏನಾಗ್ತಿತ್ತು ಅಂದ್ರೆ ಒಂದೊಂದು ಕ್ಯಾಂಡಿಡೇಟ್ ಎಕ್ಸಾಮ್ ಅಟೆಂಡ್ ಆಗೋದಿಲ್ಲ. ಸೊ ಆ ಟೈಮ್ ಒಳಗೂ ಸಿಗ್ಬೋದು, ಮತ್ತು ಕ್ಯಾಟಗರಿ ವೈಸು ಸಿಗ್ಬೋದು. ಮತ್ತು ಏನಾದರೂ ನಿಮ್ಗೆ ಒಂದು ರೀಸನ್ ಹೇಳಿದ್ರೆ ಅಂದ್ರೆ ಲೈಕ್ ವ್ಯಾಲಿಡ್ ರೀಸನ್, ಹೆಲ್ತ್ ರೀಸನ್ ಅದು ಹೇಳಿದ್ರೆ ಅಂದ್ರೂ ಆ ಟೈಮು ಕನ್ಸಿಸ್ಟೆಂಟ್ ಸಿಗ್ತೈತೆ ಒಂದೊಂದು ಸರ್ತಿ. ಸೊ ಟ್ರೈ ಮಾಡ್ಬೋದು. ಮತ್ತು TS ರೆಹಮಾನ್ ಏನೈತಲ್ಲ, ಇದು ಆನ್ಲೈನ್ ಅಪ್ಲಿಕೇಶನ್ ಇಲ್ಲಿ ಅವ್ರದ್ದು ವೆಬ್ಸೈಟ್ ಚೆಕ್ ಮಾಡಿದ್ದೀನ, ಅವ್ರದ್ದು ಆಫ್ಲೈನ್ ಅಂತ ತೋರ್ಸಾತೈತಿ. ಸೊ ಅವ್ರಿಗೂ ನೀವು ಒಂದು ಲೈಕ್ ಕಾಂಟ್ಯಾಕ್ಟ್ ಮಾಡಿರಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ರಿ. ಸೊ ಇವೇನು ಹೇಳಿದ್ನಲ್ಲ ನಾ, ಲೈಕ್ ಎಲ್ಲ ಕಾಲೇಜ್ ಒಳಗೂ ಪ್ಲೇಸ್ಮೆಂಟ್ ಅದು ಚಲೋ ಐತಿ. ಮತ್ತು ನಾ ಫಸ್ಟ್ ಒಂದು ವಿಡಿಯೋ ಏನು ಮಾಡಿದನಲ್ಲ GP ರೇಟಿಂಗ್ದ, ಅದರದ ಲಿಂಕ್ ಏನೈತಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಐತಿ. ಅಷ್ಟು ಪೂರ್ತಿ ಡೀಟೇಲ್ಸ್ ನಿಮಗೆ ಬೇಕಾಗಿತ್ತಂದ್ರೂ ನೀವು ಪ್ಲೀಸ್ ಒಂದು ಸರ್ತಿ ಆ ವಿಡಿಯೋ ನೋಡ್ಕೊಳ್ರಿ. ಅಂದರೆ ಹೆಂಗೆ ಇರ್ತೈತಿ, ಯಾವ ಟೈಪ್ ಎಕ್ಸಾಮ್ ಇರ್ತೈತಿ, ಯಾವ ಟೈಪ್ ಸಿಸ್ಟಮ್ ಇರ್ತೈತಿ. ಸೊ ಈಗ ನೀವು ಅಪ್ಲಿಕೇಶನ್ ಹಾಕಿದ ಕೂಡಲೇ ನೆಕ್ಸ್ಟ್ ಮಂತ್ ನವೆಂಬರ್ ಒಳಗೆ ಅವರ ಆನ್ಲೈನ್ ಎಕ್ಸಾಮ್ ಅಟೆಂಡ್ ಆಗಬೇಕು. ಅದಾದ ಕೂಡಲೇ ಅವರ ಕಾಲೇಜಾಗ ವಿಸಿಟ್ ಮಾಡಬೇಕು, ಅಲ್ಲಿ ಇಂಟರ್ವ್ಯೂ ಆಗ್ತೈತಿ. ಅದಾದ ಕೂಡಲೇ ಮೆಡಿಕಲ್ ಆಗ್ತೈತಿ. ಅದಾದ ಕೂಡಲೇ ಲಾಸ್ಟ್ಗೆ ಏನೈತಲ್ಲ ನಿಮ್ಗೆ ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತೈತಿ, ಲೈಕ್ ಫೀಸ್ ಆ್ಯಂಡ್ ಆಲ್. ಸೊ ಈಸಿ ಇರ್ತೈತಿ ಸ್ಟೆಪ್ಪ. ಮತ್ತು ನಿಮ್ಗೆ ಹೇಳಿದೆ ನಾವು ಒಂದು 100 ಮಾರ್ಕ್ಸದ್ದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತೈತಿ. ಸೊ ಅದೆಲ್ಲ ಡೀಟೇಲ್ಸು ನಾ ಹಳೆ ವಿಡಿಯೋ ಒಳಗೆ ಹೇಳಿದ್ದೀನಿ, ಅದರ ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಐತೆ. ಸೊ ನೋಡ್ಕೊಡ್ರಿ ನೀವು. ಮತ್ತೊಂದು ಏನು ಮಿಸ್ಟೇಕ್ ಆಗಿತ್ತಂದ್ರೆ, ನಾವೊಂದು ಈಗ 3 ವಾರ ಆಯಿತು ವಿಡಿಯೋ ಹಾಕಿಲ್ಲಾಗಿದ್ನಿ. ನಾರ್ತ್ ಯುರೋಪ್ ಒಳಗಿದ್ನಿ, ಆ ಕಡೆ ವೆದರು ಸರಿ ಇರಲಿಲ್ಲ ಮತ್ತು ನೆಟ್ವರ್ಕ್ದು ಪ್ರಾಬ್ಲಮ್ ಇರಲಿಲ್ಲ, ಅದ್ರ ಸಂಬಂಧ ಹಾಕಿರಲಿಲ್ಲ. ಇಲ್ಲಾಂದ್ರೆ ಮೊದಲು ಮಾಡಬೇಕಾಗಿತ್ತು. ಈಗ ಬರೀ 8-9 ದಿವಸ ಅಷ್ಟೇ ಉಳಿದೈತಿ. ಆದ್ರೂ ಏನೈತಲ್ಲ ಕ್ಯಾಟಗರಿ ವೈಸ್ ಅದು ನಿಮಗೆ ಸೀಟ್ ಸಿಗ್ತಾವೆ. ಒಂದೊಂದು ಸರ್ತಿ ಹೆಂಗಾಗಿರ್ತೈತೆ ಅಂದ್ರೆ ಅಪ್ಲಿಕೇಶನ್ ಏನಿರ್ತಿತ್ತಲ್ಲ ಅದಕ್ಕೆ ಯಾವುದೂ ಲಿಮಿಟ್ ಇರೋಂಗಿಲ್ಲ. ಬಟ್ ಕಾಲೇಜ್ ಸೀಟ್ ಏನಿರ್ತಿತ್ತಲ್ಲ ಅದಕ್ಕೆ ನಿಮ್ಮ ಮಾರ್ಕ್ಸ್ ಏನು ಬೀಳ್ತಾವಲ್ಲ ಅದ್ರ ಮ್ಯಾಗ ಕಾಲೇಜ್ ಸೀಟ್ ಸಿಗ್ತಾವೆ. ಸೊ ನೀವೇನು ಲೈಕ್ ಕೇರ್ಫ್ರೀ ಆಗಿ ಹಾಕ್ರಿ ಅಪ್ಲಿಕೇಶನ. ಮತ್ತೇನು ಜಾಸ್ತಿ ವರಿ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೋ ಒಂದು 1000 ರೂಪಾಯಿ ಅಷ್ಟೇ ಹೋಗ್ತೈತಿ. ಮತ್ತು ನೀವು ಅಲ್ಲಿ ಮುಂಬೈ ಇಲ್ಲಾಂದ್ರೆ ನಮಗೆ ನಿಯರ್ ಎಲ್ಲಿ ಚೆನ್ನೈ ಅದು ತೊಗೊಂಡ್ರಿ ಅಂದ್ರೂ ಎಕ್ಸಾಮ್ ಸೆಂಟ್ರ್ ಏನಿಲ್ಲ ಒಂದು 5,000 ರೂಪಾಯಿ ತನಕ ಖರ್ಚು ಬರ್ತೈತಿ. ಅಕಸ್ಮಾತ್ ಏನಾದರೂ ಆಗಲಿಲ್ಲ ಅಂದ್ರೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದೊಂದು ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಳ್ರಿ ನೀವು. ಯಾಕಂದ್ರೆ ನಿಮ್ಗೆ ಏನೂ ಗೊತ್ತಿರೋದಿಲ್ಲ, ಫಸ್ಟ್ ಟೈಮ್ ಮಾಡ್ತೀರಿ. ಮತ್ತು ಏನರೇ ನಿಮ್ಮದು 25ಗಿಂತ ಇನ್ನೂ ಏಜ್ ಕಮ್ಮಿ ಇತ್ತಂದ್ರೆ, ಫಾರ್ ಎಕ್ಸಾಂಪಲ್ 21, 22 ಇತ್ತಂದ್ರೂ ಮತ್ತೊಂದು ಚಾನ್ಸ್ ಸಿಗ್ತೈತಿ ನಿಮ್ಗೆ. ಮತ್ತು ಈಗ ಹೇಳತ್ತನ್ನ ನೆಕ್ಸ್ಟ್ ಬ್ಯಾಚದ್ದು ಈಗೇನು ಹೇಳಿದ್ನಲ್ಲ, ಇದು ಜನವರಿ ಬ್ಯಾಚದ್ದು ಹೇಳಿದ್ನಿ ನಾ. ಇನ್ನೂ 2 ತಿಂಗಳು ಇತ್ತು, ಬಟ್ ಈಗ ಸ್ಟಾರ್ಟ್ ಆಗಿದಾವೆ ಅಪ್ಲಿಕೇಶನ್ ಫಾರ್ಮ. ನೀವೆಲ್ಲರಿ ಜುಲೈ ಬ್ಯಾಚ್ ಬೇಕಾಗಿತ್ತಂದ್ರೂ ಏಪ್ರಿಲ್ ಒಳಗೆ ಸ್ಟಾರ್ಟ್ ಆಗ್ತಾವೆ ಅಪ್ಲಿಕೇಶನ್. ಸೊ ಈಗ ಹೇಳತ್ತನ್ನ, ಯಾಕಂದ್ರೆ ನಾಳೆ ನಾ ಮರಿಬಹುದು, ಇಲ್ಲಾಂದ್ರೆ ಏನಾದರೂ ಒಂದು ಮಿಸ್ಟೇಕ್ ಆಗಿ ನಾ ವಿಡಿಯೋ ಮಾಡೋದು ಬರತ್ನಿ ಅಂದ್ರೂ ನೀವು ಆ ಟೈಮ್ ಒಳಗೆ ರೆಡಿ ಇರ್ರಿ. ಇಲ್ಲಾಂದ್ರೆ ಒಂದು ನಿಮ್ಮ ರಿಮೈಂಡರ್ ಸೆಟ್ ಮಾಡಿಬಿಟ್ರಿ ಮೊಬೈಲ್ ಒಳಗೆ. ಏಪ್ರಿಲ್ ಮಂತ್ ಸ್ಟಾರ್ಟ್ ಆಗೋದಕ್ಕಂದ್ರೆ ಏಪ್ರಿಲ್ ಫೂಲ್ಸ್ ಡೇ ಏನೈತಲ್ಲ ಆ ದಿವಸಕ್ಕೆ ಒಂದು ರಿಮೈಂಡರ್ ಸೆಟ್ ಮಾಡಿರಿ, ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗೋದಾವ ಅಂಥೇಳಿ. ಸೊ ಫೀಸ್ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. SCIMTI ಅಲ್ಲಿ ಫೀಸ್ ಜಾಸ್ತಿ ಐತಿ, ಬಟ್ ಪ್ಲೇಸ್ಮೆಂಟು ಐತಿ. ಮತ್ತು ಗೋವಾ ನೂಸಿದ್ದು ನಮಗೆ ನಿಯರ್ ಕಾಲೇಜ್ ಅಂತ ಹೇಳಿದ್ನಿಲ್ಲ, ಅದು ಯಾಕೆ ಜಲ್ದಿ ಮುಗ್ದಿತ್ತು ಅದು ಹೇಳ್ತೇನೆಂದ್ರೆ, ಅಲ್ಲಿ ಎಲ್ಲರ್ಕಿಂತ ಕಮ್ಮಿ ಫೀಸ್. ಈಗ SCIMTI ಒಳಗೆ 4.5 ಲಕ್ಷ ಐತೆ ಫೀಸ್. ಬಟ್ ಗೋವಾ ನೂಸಿ ಒಳಗೆ ಏನೈತಲ್ಲ ಫೀಸ್ ಬರೀ 2 ಲಕ್ಷ ರೂಪಾಯಿ ಐತೆ. ಅದ್ರ ಸಂಬಂಧನ ಎಲ್ಲ ಕಡೆಯಿಂದ ಹುಡುಗರು ಫಸ್ಟ್ ಅಲ್ಲೇ ಅಪ್ಲಿಕೇಶನ್ ಹಾಕಿರ್ತಾರೆ. ಅದ್ರ ಸಂಬಂಧ ಅದು ಜಲ್ದಿ ಲೈಕ್ ಕ್ಲೋಸ್ ಆಗಿದೆ ಅವ್ರ ಅಪ್ಲಿಕೇಶನ್. ಮತ್ತು ಅದು ಬೇರೆ ರೀಸನ್ ಏನೂ ಇಲ್ಲ. ಬಟ್ ಉಳ್ಕಿದೆಲ್ಲ TS ರೆಹಮಾನ್ ಮತ್ತು SCIMTI ಗ್ರೇಟ್ ಈಸ್ಟರ್ನ ಮತ್ತು 7 ಐಲ್ಯಾಂಡ್ಸ್ ಮತ್ತು ಸಮುದ್ರ ಇನ್ಸ್ಟಿಟ್ಯೂಟ್ ಈ ಎಲ್ಲ ಕಾಲೇಜ್ ಒಳಗೂ ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಇದಾವೆ. ಇವತ್ತು ನಾ ಚೆಕ್ ಮಾಡಿದ ಕೂಡಲೇ. ಸೊ ನೀವು ಜಲ್ದಿ ಹೋಗ್ರಿ ವೆಬ್ಸೈಟ್ಗೆ ಮತ್ತು ಚೆಕ್ ಮಾಡ್ಕೊಳ್ರಿ. ಮತ್ತೇನಂದ್ರೆ ನೀವೆಲ್ಲರ ಹಂಗೆ ಕನ್ಫ್ಯೂಸಿಂಗ್ ಆಗತ್ತಿತ್ತು ಅಂದ್ರೆ ನಿಮಗೆ ಮೊಬೈಲ್ ಒಳಗೆ ನಿಮ್ಮ ನಿಯರೆಸ್ಟ್ ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ರಿ. ಅವ್ರಿಗೆ ಅನುಭವ ಇರ್ತಿತ್ತು ಅಂದ್ರೆ ಅವ್ರ ಅಪ್ಲಿಕೇಶನ್ ಅದು ಹಾಕ್ತಿರ್ತಾರೋ ಗೌರ್ಮೆಂಟ್ ಜಾಬ್ದು. ಸೊ ಅವ್ರಿಗೆ ನೀವು ಹೇಳ್ರಿ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿರಿ ಹಿಂಗೆ ಐತೆ ಅಂತ ಹೇಳಿ. ಅವ್ರಿಗೆ ಐಡಿಯಾ ಇರ್ತೈತಿ. ಸೊ ಅವ್ರು ಜಲ್ದಿ ಮಾಡಿಕೊಡ್ತಾರೆ. ನಿಮ್ಮ ಡಾಕ್ಯುಮೆಂಟೇಶನ್ ತೊಗೊಂಡು ಹೋಗ್ರಿ ಅವ್ರ ಕಡೆ. ಮತ್ತೇನಿಲ್ಲ ಅದ್ರ ಫೀಸ್ ಅದು ಏನೈತಲ್ಲ ಅದನ್ನು ತೊಗೊಂಡು ಹೋಗ್ರಿ. ಮತ್ತು ಎಲ್ಲ ಕರೆಕ್ಟ್ ಮಾಡ್ಕೊಳ್ರಿ. ಮತ್ತು ಎಕ್ಸಾಮಕ್ಕೂ ಪ್ರಿಪೇರ್ ಆಗ್ರಿ. ಅಪ್ಲಿಕೇಶನ್ ಆಯ್ತಂದ್ರೆ ಎಕ್ಸಾಮಿಗೆ ಪ್ರಿಪೇರ್ ಆಗ್ರಿ, ಅಭ್ಯಾಸ ಮಾಡಿರಿ, ಚೆಂದಂಗೆ ಮಾಡ್ಕೊಳ್ರಿ. ಸೊ ಐ ಹೋಪ್ ವಿಡಿಯೋ ಚಲೋ ಅನ್ಸಿತ್ತು ಅಂತ ಅಂದ್ಕೊಂಡಿದ್ದೀನಿ, ನಿಮಗೆಲ್ಲ ಅರ್ಥನೂ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಏನಂದ್ರೆ ಈಗ ನೆಕ್ಸ್ಟ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಏನೈತಲ್ಲ ಅವ್ರದ್ದು ಒಂದು ವಿಡಿಯೋ ಬರ್ತೈತೆ. ಆಮೇಲೆ ಫ್ರಾಡ್ ಇನ್ ಮರ್ಚೆಂಟ್ ನೇವಿ ಅದ್ರ ಬಗ್ಗೆ ಒಂದು ವಿಡಿಯೋ ಬರ್ತೈತಿ. ಮತ್ತು ಇಂಡಿಯನ್ ನೇವಿ ಮತ್ತು ಮರ್ಚೆಂಟ್ ನೇವಿ ಯಾವುದು ಬೆಸ್ಟ್ ಐತೆ ಅದ್ರದ್ದು ಒಂದು ವಿಡಿಯೋ ಬರೋದೈತಿ. ಆಮೇಲೆ ಮತ್ತೇನಂದ್ರೆ BSc ನಾಟಿಕಲ್ ಸೈನ್ಸ್ ಮತ್ತು DNS ನಡುವೆ ಏನು ಡಿಫ್ರೆನ್ಸ್ ಐತೆ ಅದು ವಿಡಿಯೋ ಬರ್ತೈತಿ. ಮತ್ತು ಭಾಳ ಎಲ್ಲ ವಿಡಿಯೋಗಳಿದಾವೆ. ಸೊ ನೀವು ಚಾನಲ್ ಹೊಸವಾಗಿದ್ರೆ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಈ ವಿಡಿಯೋ ಏನೈತಲ್ಲ ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ನೂ ಮಾಡಿರಿ.
ಸೊ ಐ ಹೋಪ್ ಎಲ್ಲನೂ ಅರ್ಥ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಾದರೂ ಡೌಟ್ ಅದು ಇತ್ತಂದ್ರೂ ಹಾಕ್ರಿ ಕಮೆಂಟ್ ಸೆಕ್ಷನ್ ಒಳಗೆ. ಸೊ ಮತ್ತೆ ಸಿಗೋನು ಮತ್ತೊಂದು ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ.